ಇವತ್ತು ತರಾತುರಿಯಲ್ಲಿ ನಾನು ಪ್ರೆಸ್ನವರಿಗೆ ಭಾಳ ಕಡಿಮೆ ಸಮಯದಲ್ಲಿ ಆಮಂತ್ರಣ ನೀಡಿದ್ದೀನಿ. ತಾವು ಅದಕ್ಕೆ ಸ್ಪಂದಿಸಿ ಬಂದಿದ್ದೀರಿ. ತಮ್ಮೆಲ್ಲರೂ ಥ್ಯಾಂಕ್ ಯು ಹೇಳ್ತೀನಿ, ಧನ್ಯವಾದಗಳು. ವಿಷಯ ಏನಂದರೆ, ಕಳೆದ ಒಂದೂವರೆ ತಿಂಗಳ ಹಿಂದೆ ದಾಂಡೇಲಿ ರೈಲ್ವೆ ಸ್ಟೇಷನ್ನಿಗೆ ಡೆಮೋ ರೈಲ್ವೆಯನ್ನು ಉದ್ಘಾಟನೆಗೊಂಡಿದ್ದು ತಮಗೆಲ್ಲರೂ ಗೊತ್ತು. ಪುನರಾರಂಭ ಆಯಿತು. ಅವಾಗ ಒಂದು ಸಮಯ ಕೂಡ ಸರ್ಕಾರ ನಿಗದಿಪಡಿಸಿ ವಾರದಲ್ಲಿ 6 ದಿನ ರೈಲ್ವೆ ದಾಂಡೇಲಿ ಅಳ್ಳಾವರ್ ಬರುವುದು, ಅದರ ಸಮಯ ನಿಗದಿಪಡಿಸಿ ಕಳಿಸಲಾಗಿತ್ತು. ಜೊತೆಯಲ್ಲಿ ವಾರದಲ್ಲಿ 1 ರಜೆ ರವಿವಾರ ನೀಡಲಾಗಿತ್ತು. ಸೊ ಅದೇ ದಿನ ಈ ಭಾಗದ ಶಾಸಕರು, ನಿಮ್ಮೆಲ್ಲರ ನಾಯಕರು, ಯಾವತ್ತು ಅಭಿವೃದ್ಧಿಯ ವಿಚಾರ ಇಡುವಂಥ ಧೀಮಂತ ನಾಯಕ ಅಂದರೆ ಆರ್ ವಿ ದೇಶಪಾಂಡೆಜಿ ಅವರಿಗೆ ಬಹಳಷ್ಟು ಜನ ಮನವಿ ಮಾಡಿದರು. ಸರ್, ಆ ಟೈಮಿಂಗ್ನಲ್ಲಿ ನಾವು ಅಳ್ಳಾವರಿಗೆ ಹೋದರೂ ಕೂಡ ನಮಗೆ ಮುಂದೆ ಹೋಗೋ ಯಾವ ಟ್ರೈನ್ ಸಿಗುವುದಿಲ್ಲ, ಅಥವಾ ಅಲ್ಲಿಂದ ಬರ್ಬೇಕಂತ ಹೇಳಿದ್ರೆ ನಾವು ಅಲ್ಲಿ ಬಂದು ಇಳಿದ ಮೇಲೂ ಭಾಳಷ್ಟು ಕಾಯ್ಬೇಕಾಗ್ತದೆ, ಇಲ್ಲಾಂದ್ರೆ ಮತ್ತೆ ಅಳ್ಳಾವರದಿಂದ ನಾವು ಬಸ್ ಹಿಡ್ಕೊಂಡು ಬರೋದಾಗ್ತದೆ ಅಂತ ಭಾಳಷ್ಟು ಮನವಿ ಮಾಡಿದ್ರು. ಆ ಮನವಿಯನ್ನು ದೇಶಪಾಂಡೆ ಅವರು ಅದೇ ದಿನ ಆ ವೇದಿಕೆಯಲ್ಲೂ ಕೂಡ ಮಾತಾಡಿದ್ರು. ಅದರ ನಂತರ ಆ ಇಲಾಖೆಗೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಆ 1.5 ತಿಂಗಳಲ್ಲಿ 3 ಬಾರಿ ಮನವಿಯನ್ನು ಮಾಡಿದ್ರು, ಪ್ರತಿ 15 ದಿನಕ್ಕೊಮ್ಮೆ. ಈ ಭಾಗದ ಜನರಿಗೆ ಆ ರೈಲ್ವೆ ಬೇಕೇ ಬೇಕು. ಇಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇದೆ. ಇಲ್ಲಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಧಾರವಾಡ, ಹುಬ್ಬಳ್ಳಿ ಹೋಗ್ತಾರೆ, ಬೆಳಗಾವಿಗೆ ಹೋಗ್ತಾರೆ. ಜೊತೆಯಲ್ಲಿ ಬಡವರು ರೈಲ್ವೆ ಟಿಕೆಟ್ ಚಾರ್ಜು ಕಡಿಮೆ ಇರ್ತದೆ, ದುಡಿಲಿಕ್ಕಂತರೂ ಹೋಗ್ತಾರೆ. ಇವರೆಲ್ಲರೂ ಸಮಯದ ಅಂತರ ಆಗಬೇಕು ಅನ್ನುವಂಥದ್ದು ಮನವಿ ಮಾಡಿದ್ರು. ಮತ್ತು ರವಿವಾರ ದಿನ ಬೆಂಗಳೂರು ಆಗಲಿ, ಈ ಕಡೆ ಪೂನಾ ಕಡೆಯಿಂದ ಆಗಲಿ ಪ್ರವಾಸಿಗಳು ಬಹಳ ಬರ್ತಾರೆ. ಅವ್ರು ನೇರವಾಗಿ ಬೆಂಗಳೂರಿನಿಂದ ಬಂದು ಅಳ್ಳಾವರದಿಂದ ದಾಂಡೇಲಿಗೆ ಬಂದರೆ ಅವ್ರಿಗೆ ಕನೆಕ್ಟಿವಿಟಿ ಸಿಗ್ತದೆ ಅನ್ನುವಂಥದ್ದು ಭಾವನೆ ಇಟ್ಕೊಂಡು ಮನವಿ ಸಲ್ಲಿಸಲಾಗಿತ್ತು. ಈ ಮನವಿಗೆ ಸ್ಪಂದಿಸಿ BL ಶ್ರೀನಿವಾಸ್ ಶಿವಕುಮಾರ್ ಸರ್ ಅವರು ಮತ್ತು ಬೀನಾ ಮೇಡಮ್ ಇವರಿಬ್ಬರಿಗೂ ಮನವಿ ಮಾಡಿದ್ರು ಸಾಹೇಬರು. ಅದನ್ನು ಪರಿಗಣಿಸಿ ಪ್ರತಿ ಬೆಳಗಿನ ಟ್ರೈನಿನ ಸಮಯದಲ್ಲಿ, ಆ ಸಮಯ ಕೂಡ ಹೇಳ್ತೇನೆ ತಮಗೆ, ಮಾರ್ಚ್ 17ರಿಂದ ರೈಲ್ವೆ ಸಂಚಾರದ ಬದಲಾವಣೆ ವೇಳೆ ವಿವರ ಹೀಗಿದೆ. ಅಳ್ಳಾವರದಿಂದ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಬಿಡುವ ರೈಲು ದಾಂಡೇಲಿಗೆ 5:45ಕ್ಕೆ ತಲುಪಲಿದೆ. ದಾಂಡೇಲಿಯಿಂದ ಬೆಳಿಗ್ಗೆ 6:15ಕ್ಕೆ ಹೊರಡುವ ರೈಲು ಅಳ್ಳಾವರಕ್ಕೆ 7 ಗಂಟೆಗೆ ತಲುಪಲಿದೆ. ಅಳ್ಳಾವರದಿಂದ ಬೆಳಿಗ್ಗೆ 7:35ಕ್ಕೆ ಹೊರಡುವ ರೈಲು 8:20ಕ್ಕೆ ದಾಂಡೇಲಿಗೆ ತಲುಪಲಿದೆ. ದಾಂಡೇಲಿಯಿಂದ ಬೆಳಿಗ್ಗೆ 8:40ಕ್ಕೆ ಹೊರಡುವ 9:25ಕ್ಕೆ ಅಳ್ಳಾವರ ತಲುಪಲಿದೆ. ನಂತರ ಪ್ರತಿದಿನ ಸಂಜೆ ಅಳ್ಳಾವರದಿಂದ ಸಂಜೆ 6 ಗಂಟೆಗೆ ಹೊರಡುವ ರೈಲು 6:45ಕ್ಕೆ ದಾಂಡೇಲಿಗೆ ಬರಲಿದೆ. ದಾಂಡೇಲಿಯಿಂದ ಸಂಜೆ 7:05ಕ್ಕೆ ಹೊರಡುವ ಅಳ್ಳಾವರಕ್ಕೆ 7:50ಕ್ಕೆ ತಲುಪಲಿದೆ. ಭಾನುವಾರದ ರಜೆ ದಿನದಂದು ಅದು ರದ್ದುಪಡಿಸಿ ಗುರುವಾರಕ್ಕೆ ಬದಲಾಯಿಸಲಾಗಿದೆ. ಸೊ ಈ ರೀತಿ ನಮ್ಮ ಮಾನ್ಯ ಶಾಸಕರ ಆರ್ ವಿ ದೇಶಪಾಂಡೆ ಅವರ ಮನವಿಗೆ ಸ್ಪಂದಿಸಿ ರೈಲ್ವೆ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಏನಿದು ರಿವೈಸ್ ಟೈಮಿಂಗ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಆ ಇಲಾಖೆ ಎಲ್ಲ ಮೇಲಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಈ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ನಮ್ಮ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ. ಅವ್ರು ಯಾವಾಗಲೂ ಯಾವುದೇ ವಿಷಯಕ್ಕೆ ಒಂದ್ಸರ್ತಿ ಬೆನ್ನತ್ತಿದವ್ರು ಕೆಲಸ ಮಾಡೇ ಕೊಡ್ತಾರೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಅವ್ರಿಗೆ ಮತ್ತೂ ನಾವು ಮನವಿ ಮಾಡಿದ್ದೀವಿ, ಸರ್, ಇಲ್ಲಿಂದ ಉತ್ತರ ಭಾರತಕ್ಕೆ ಹೋಗುವಂಥ ಜನ ಭಾಳ ಇದ್ದಾರೆ. ಇಲ್ಲಿಂದ ಬೆಂಗಳೂರು ಸೈಡ್ ಹೋಗುವಂಥ ಜನರು ದಿನಕ್ಕೆ ಬಹಳಷ್ಟು ಬಸ್ ಹೋಗ್ತವೆ. ಸೊ ಮುಂಗಡ ಟಿಕೆಟ್ ಬುಕ್ಕಿಂಗ್ ಮಾಡುವಂಥ ಒಂದು ಕೌಂಟರ್ ಕೂಡ ದಾಂಡೇಲಿ ರೈಲ್ವೆ ಸ್ಟೇಷನ್ದಲ್ಲಿ ಆಗ್ಬೇಕಂತ ನಾವು ಮನವಿ ಮಾಡಿದ್ದೀವಿ. ಆ ಮನವಿ ಕೂಡ ಸ್ವಲ್ಪ ದಿನದಲ್ಲಿ ಪರಿಗಣಿಸಿ ದಾಂಡೇಲಿಯಿಂದ ಹುಬ್ಬಳ್ಳಿವರೆಗೆ ಹೋಗುವಂಥ ಟ್ರೈನು ಕೂಡ ಮಾಡಿಸುವಲ್ಲಿ ನಮ್ಮ ನಾಯಕರು ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಭರವಸೆ ಕೂಡ ಇದೆ. ಹಾಗಾಗಿ ತಮ್ಮೆಲ್ಲರನ್ನು ಇವತ್ತು ಕರೆಸಿ ತಮ್ಮ ಎದುರಿಗೆ ನಮ್ಮ ಇಡೀ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಮಾನ್ಯ ಶಾಸಕರು ಆರ್ ವಿ ದೇಶಪಾಂಡೆಜಿ ಅವರಿಗೆ ಮತ್ತು ರೈಲ್ವೆ ಇಲಾಖೆಯ ಮೇಲ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಿಕ್ಕೆ ಇಚ್ಛೆ. ಅದರ ಜೊತೆಗೆ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.